ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಉಪಯೋಗಿಸುವಂತಹ ಕೆಲವೊಂದು ಸರಳ ಶಬ್ದಗಳು, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗದಲ್ಲಿ ಬರುವಂತಹ ಕೆಲವೊಂದು ಶಬ್ದಗಳು ಹಾಗೂ ಅವುಗಳನ್ನು ಉಪಯೋಗಿಸಿ ಸರಳ ವಾಕ್ಯಗಳನ್ನು ಹೇಗೆ ಮಾಡುವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಸಹ ಎಂದರೆ ಅವನು, ಸಾ ಎಂದರೆ ಅವಳು, ತತ್ ಎಂದರೆ ಅದು. ಏಷಃ ಇವನು, ಏಷಾ ಇವಳು, ಏತತ್ ಇದು. ಅಹಂ ಎಂದರೆ ನಾನು, ತ್ವಂ ಎಂದರೆ ನೀನು. ಕನ್ನಡದಲ್ಲಿ ಹೇಗೆ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಶಬ್ದಗಳನ್ನು ನಾವು ವಿಭಾಗ ಮಾಡ್ತೇವೋ ಹಾಗೆಯೇ ಸಂಸ್ಕೃತದಲ್ಲೂ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಶಬ್ದಗಳನ್ನು ವಿಭಾಗ ಮಾಡ್ತೇವೆ. ಆದರೆ ಕನ್ನಡದಲ್ಲಿ ಸಜೀವ ವಸ್ತುಗಳನ್ನ ನಾವು ಸಾಮಾನ್ಯವಾಗಿ ಪುಲ್ಲಿಂಗ ಅಥವಾ ಸ್ತ್ರೀಲಿಂಗದಲ್ಲೇ ಹೇಳ್ತೀವಿ, ನಿರ್ಜೀವ ವಸ್ತುಗಳನ್ನ ನಪುಂಸಕಲಿಂಗದಲ್ಲಿ ಹೇಳ್ತೇವೆ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ಇಲ್ಲಿ ಶಬ್ದಗಳ ಒಂದು ಲಿಂಗ ನಿರ್ಧಾರಣೆ ಹೇಗಾಗ್ತದೆ ಅಂದ್ರೆ ಆ ಶಬ್ದ ಸ್ವರೂಪದ ಮೇಲೆ, ಅದರ ಪ್ರಾತಿಪದಿಕದ ಮೇಲೆ ನಿರ್ಧಾರವಾಗ್ತದೆ. ಉದಾಹರಣೆಗೆ ಮರ, ನಾವು ಕನ್ನಡದಲ್ಲಿ ಅದು ಮರ ಅಂತ ಹೇಳ್ತೇವೆ, ಆದರೆ ಸಂಸ್ಕೃತದಲ್ಲಿ ಮರ ಎನ್ನುವಂಥದ್ದು ಪುಲ್ಲಿಂಗ ಶಬ್ದಕ್ಕೆ ಸೇರ್ತದೆ. ಹಾಗೆ ನಾಸಿಕ ಅಂತ ತಗೊಂಡ್ರೆ ಮೂಗು, ಇದು ನಪುಂಸಕಲಿಂಗ, ಅದು ಮೂಗು ಅಂತ ಹೇಳ್ತೀವಿ. ಆದರೆ ಸಂಸ್ಕೃತದಲ್ಲಿ ನಾಸಿಕಾ ಎನ್ನುವಂಥದ್ದು ಸ್ತ್ರೀಲಿಂಗ ಶಬ್ದ. ಇದನ್ನು ನಾವು ಹೇಗೆ ಗುರುತಿಸಬಹುದು ಅಂದ್ರೆ, ಸಾಮಾನ್ಯವಾಗಿ ಪುಲ್ಲಿಂಗದಲ್ಲಿರುವಂತಹ ಶಬ್ದಗಳು ಅಕಾರಾಂತ, ರಸ್ವ ಅಕಾರಾಂತದಲ್ಲಿ, ರಸ್ವ ಇಕಾರಾಂತದಲ್ಲಿ, ರಸ್ವ ಉಕಾರಾಂತದಲ್ಲಿ ಇರುತ್ತವೆ. ಉದಾಹರಣೆಗೆ ರಾಮಃ, ಗುರುಹು, ಹರಿಹಿ, ಈ ರೀತಿ, ವೃಕ್ಷಃ, ಈ ರೀತಿಯಾಗಿ. ಅದೇ ಸ್ತ್ರೀಲಿಂಗದಲ್ಲಿ ಇರುವಂತಹ ಶಬ್ದಗಳು ಸಾಮಾನ್ಯವಾಗಿ ಆಕಾರಾಂತ, ದೀರ್ಘ ಆಕಾರಾಂತ, ಈಕಾರಾಂತ, ಊಕಾರಾಂತ ಅಂತ ತಗೊಬಹುದು. ಉದಾಹರಣೆಗೆ ಸೀತಾ, ಲಕ್ಷ್ಮೀ, ವಧು, ಈ ರೀತಿಯಾಗಿ. ಇನ್ನು ನಪುಂಸಕಲಿಂಗದಲ್ಲಿ ಬರುವಂತಹ ಶಬ್ದಗಳು ಅಕಾರಾಂತವೇ, ಆದರೆ ಕೊನೆಯಲ್ಲಿ ಮಕಾರವನ್ನು ಹೊಂದಿರ್ತದೆ. ಫಲಂ, ಪುಷ್ಪಂ, ಗೃಹಂ, ಈ ರೀತಿಯಾಗಿ. ಹಾಗಿದ್ರೆ ಈ ಶಬ್ದಗಳನ್ನ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಅಂತ ಹೇಗೆ ಗುರುತಿಸೋದು ಅಂದ್ರೆ, ಮುಖ್ಯವಾಗಿ ನಮಗೆ ಶಬ್ದಲಿಂಗಾನುಶಾಸನ ಅಥವಾ ಶಬ್ದಗಳ ಪ್ರಾತಿಪದಿಕಗಳ ಒಂದು ಅರಿವು ಬರಬೇಕು. ಹಾಗೆ ಅಮರಕೋಶವನ್ನ ತಿಳಿದುಕೊಳ್ಳೋದ್ರಿಂದ, ಮತ್ತೆ ಸಂಸ್ಕೃತವನ್ನ ಹೆಚ್ಚಾಗಿ ಕೇಳಿಸ್ಕೊಳ್ಳೋದು, ಓದುವುದು, ಇವುಗಳನ್ನು ಮಾಡೋದ್ರಿಂದ ನಮಗೆ ಈ ಶಬ್ದಗಳ ಲಿಂಗ ನಿರ್ಧಾರಣೆ ಗೊತ್ತಾಗ್ತಾ ಹೋಗ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದು ಸಾಮಾನ್ಯವಾದ ಸರಳ ಶಬ್ದಗಳನ್ನ ಮಾತ್ರ ಇಲ್ಲಿ ಕೊಡಲಾಗಿದೆ. ಉದಾಹರಣೆಗೆ ಬಾಲಕಃ ಅಂದರೆ ಹುಡುಗ, ಪುಲ್ಲಿಂಗ ಶಬ್ದಗಳು. ಶಿಕ್ಷಕಃ, ಶಿಕ್ಷಕ. ರಾಮಃ, ವೈದ್ಯಃ, ಸಿಂಹಃ, ಚಮಸಃ. ಇಲ್ಲಿ ನೋಡಿ, ಚಮಚ ಕನ್ನಡದಲ್ಲಿ ನಾವು ನಪುಂಸಕಲಿಂಗದಲ್ಲಿ ಉಪಯೋಗಿಸ್ತೇವೆ, ಆದರೆ ಇಲ್ಲಿ ಸಂಸ್ಕೃತದಲ್ಲಿ ಇದು ಚಮಸಃ ಎನ್ನುವುದು ಪುಲ್ಲಿಂಗ ಶಬ್ದ. ಹಾಗೆ ವೃಕ್ಷಃ, ಸೋದರಃ, ದೇವಾಲಯಃ, ಶಶಃ. ಇನ್ನು ಕೆಲವೊಂದು ಸ್ತ್ರೀಲಿಂಗ ಶಬ್ದವನ್ನು ತೆಗೆದುಕೊಳ್ಳೋಣ. ಬಾಲಿಕಾ, ಹುಡುಗಿ, ಆಕಾರ ಅಂತ ಬರ್ತಾ ಇದೆ. ಶಿಕ್ಷಿಕಾ, ಶಿಕ್ಷಕಿ. ಕನ್ನಡದಲ್ಲಿ ಶಿಕ್ಷಕಿ ಅಂತ ನಾವು ತಗೊಂತೀವಿ, ಸಂಸ್ಕೃತದಲ್ಲಿ ಸ್ತ್ರೀಲಿಂಗ ಶಬ್ದ ಹೇಗಾಗ್ತದೆ, ಶಿಕ್ಷಿಕಾ ಅಂತ ಆಗ್ತದೆ. ಸೀತಾ, ಶಾಲಾ, ಮಾಲಾ, ವಾಟಿಕಾ ಅಂದ್ರೆ ಉದ್ಯಾನವನ, ಇದನ್ನು ನಾವು ಸ್ತ್ರೀಲಿಂಗದಲ್ಲಿ ಉಪಯೋಗಿಸ್ತೇವೆ. ಲಕ್ಷ್ಮೀ, ಸೋದರಿ, ಸ್ಥಾಲಿಕಾ, ನಾಸಿಕಾ. ಇನ್ನು ಕೆಲವೊಂದು ನಪುಂಸಕಲಿಂಗ ಶಬ್ದಗಳು. ಪುಸ್ತಕಂ, ಗೃಹಂ, ಫಲಂ,
ಪುಷ್ಪಂ, ಮಿತ್ರಂ. ಇಲ್ಲಿ ಮಿತ್ರಂ ಸ್ನೇಹಿತ, ಮಿತ್ರಃ ಅಲ್ಲ. ಮಿತ್ರಃ ಅಂದರೆ ಸೂರ್ಯನಿಗೆ ಮಿತ್ರಃ ಅಂತ ಕರೀತಾರೆ. ಆದ್ದರಿಂದ ಸ್ನೇಹಿತನನ್ನ ಸಂಬೋಧಿಸಬೇಕಾದ್ರೆ ಮಿತ್ರಂ ಅಂತ ಬರಬೇಕು. ಶರೀರಂ, ಜಲಂ, ಲವಣಂ, ಪತ್ರಂ, ದ್ವಾರಂ. ಇನ್ನು ಈ ಶಬ್ದಗಳನ್ನು ಉಪಯೋಗಿಸಿ ಸರಳ ವಾಕ್ಯಗಳನ್ನು ಮಾಡೋಣ. ಸಹ ಅಂದರೆ ಆವಾಗಲೇ ಹೇಳಿದ ಹಾಗೆ ಅವನು, ಏಷಃ ಅಂದರೆ ಇವನು. ಸಹ ಬಾಲಕಃ ಅವನು ಹುಡುಗ. ಸಹ ಶಿಕ್ಷಕಃ ಅವನು ಶಿಕ್ಷಕ. ಸಹ ರಾಮಃ ಅವನು ರಾಮ. ಸಹ ವೈದ್ಯಃ ಅವನು ವೈದ್ಯ. ಸಹ ಸಿಂಹಃ, ಕನ್ನಡದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಂದ್ರೆ ಅದು ಸಿಂಹ ಅಂತ ಹೇಳ್ತೀವಿ. ಆದರೆ ಸಂಸ್ಕೃತದಲ್ಲಿ ಅದು ಅವನು ಸಿಂಹ, ಸಹ ಅನ್ನುವಂಥದ್ದನ್ನೇ ಉಪಯೋಗಿಸಬೇಕು. ಹಾಗೆ ಇದನ್ನ ನಾವು ಏಷಃ ಉಪಯೋಗಿಸಿನೂ ಮಾಡಬಹುದು. ಏಷಃ ಬಾಲಕಃ ಇವನು ಬಾಲಕ. ಏಷಃ ಶಿಕ್ಷಕಃ, ಏಷಃ ರಾಮಃ, ಏಷಃ ವೈದ್ಯಃ, ಏಷಃ ಸಿಂಹಃ. ಈ ರೀತಿ. ಹಾಗೆ ಸಹ ಚಮಸಃ, ಚಮಚ ಅದು ಚಮಚ ಅಂತ ಹೇಳಲಿಕ್ಕೆ ಸಹ ಚಮಚ ಚಮಸಃ. ಏಷಃ ವೃಕ್ಷಃ, ಏಷಃ ಸೋದರಃ. ಅಂದ್ರೆ ನಾವು ಕನ್ನಡದಲ್ಲಿ ಅದನ್ನ ಮನಸ್ಸಲ್ಲೇ ಇದ್ ಮಾಡ್ಕೊಬೇಕಂದ್ರೆ ಅದು ಚಮಚ ಅಂತಾನೆ ಆಗ್ತದೆ. ಆದ್ರೆ ಸಂಸ್ಕೃತದಲ್ಲಿ ಹೇಳ್ಬೇಕಂದ್ರೆ ಅದನ್ನ ನಾವು ಏಷಃ ಅಂತಾನೆ ಹೇಳ್ಬೇಕು. ಪುಲ್ಲಿಂಗ ಶಬ್ದವಿದ್ದರೆ ಅದರ ಹಿಂದೆ ಸರ್ವನಾಮವನ್ನ ಪುಲ್ಲಿಂಗದಲ್ಲಿ ಉಪಯೋಗಿಸಬೇಕು. ಸಹ ವೃಕ್ಷಃ, ಸಹ ಸೋದರಃ, ಏಷಃ ದೇವಾಲಯಃ, ಏಷಃ ಶಶಃ. ಇನ್ನು ಸ್ತ್ರೀಲಿಂಗ ಶಬ್ದಗಳು. ಸಾ ಬಾಲಿಕಾ, ಸಾ ಶಿಕ್ಷಿಕಾ, ಸಾ ಸೀತಾ, ಸಾ ಶಾಲಾ, ಸಾ ಮಾಲಾ. ಏಷಾ ಬಾಲಿಕಾ, ಏಷಾ ಶಿಕ್ಷಿಕಾ, ಏಷಾ ಸೀತಾ, ಏಷಾ ಶಾಲಾ, ಏಷಾ ಮಾಲಾ. ಹಾಗೆ ವಾಟಿಕಾ, ಏಷಾ ವಾಟಿಕಾ ಇದು ಉದ್ಯಾನವನ ಅಂತ ಹೇಳ್ಬೇಕಂದ್ರೆ ಸಾ ವಾಟಿಕ, ಇದು ಏಷಾ ವಾಟಿಕಾ. ಸಾ ಲಕ್ಷ್ಮಿ, ಲಕ್ಷ್ಮಿ ಅನ್ನುವಂಥದ್ದು ಹ್ರಸ್ವ ಇಕಾರ ಇರಬಾರ್ದು, ದೀರ್ಘ ಇಕಾರವನ್ನೇ ಹೇಳಬೇಕು. ಸೋದರಿ, ಸ್ಥಾಲಿಕಾ, ಸಾ ನಾಸಿಕಾ. ಇನ್ನು ನಪುಂಸಕಲಿಂಗದಲ್ಲಿ ತತ್ ಪುಸ್ತಕಂ, ತತ್ ಗೃಹಂ ಅಥವಾ ಏತತ್ ಗೃಹಂ, ತತ್ ಫಲಂ, ಏತತ್ ಪುಷ್ಪಂ, ತತ್ ಮಿತ್ರಂ. ಇಲ್ಲಿ ಮಿತ್ರಂ ಎನ್ನುವುದನ್ನ ಸಹ ಮಮ ಮಿತ್ರಂ ಅಂತಾನು ಹೇಳಬಹುದು. ಸಾಮಾನ್ಯವಾಗಿ ನಪುಂಸಕಲಿಂಗ ಶಬ್ದವಿದ್ದರೆ ಅದಕ್ಕೆ ನಪುಂಸಕಲಿಂಗದ ಸರ್ವನಾಮವನ್ನೇ ಉಪಯೋಗಿಸಿಕೊಳ್ಬೇಕು. ಇಲ್ಲಿ ಕೆಲವೊಂದು ಎಕ್ಸೆಪ್ಷನ್ಗಳನ್ನು ಸಹ, ಅಥವಾ ನಮಗೆ ಆ ಶಬ್ದದ ಒಂದು ಲಿಂಗ ನಿರ್ಧಾರಣೆ ಗೊತ್ತಿಲ್ಲ ಅಂತ ಅಂದ್ರೆ ಅಲ್ಲಿ ಸಹ ವೃಕ್ಷ ಗೊತ್ತಿಲ್ಲ ನಮಗೆ, ಆದ ತತ್ ವೃಕ್ಷ ಅಂತಲೂ ಪ್ರಾರಂಭದಲ್ಲಿ ಹೇಳಬಹುದು. ಆದರೆ ಸಾಮಾನ್ಯವಾಗಿ ಅದೇ ಲಿಂಗದ ಸರ್ವನಾಮವನ್ನು ಉಪಯೋಗಿಸಬೇಕಾಗ್ತದೆ. ಏತತ್ ಶರೀರಂ, ತತ್ ಜಲಂ, ತತ್ ಲವಣಂ, ಏತತ್ ಪತ್ರಂ, ಏತತ್ ದ್ವಾರಂ. ಮುಂದೆ ಅಹಂ ಅಂದರೆ ನಾನು ಎನ್ನುವಂತಹ ಶಬ್ದವನ್ನು ಉಪಯೋಗಿಸಿ ಕೆಲವೊಂದು ಸರಳ ವಾಕ್ಯಗಳನ್ನು ಮಾಡೋಣ. ಅಹಂ ಬಾಲಕಃ, ನಾನು ಬಾಲಕ. ಅಹಂ ಶಿಕ್ಷಿಕಾ, ನಾನು ಶಿಕ್ಷಕಿ. ಅಹಂ ಸೀತಾ,
ಇದು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಮೂರಕ್ಕೂ ಒಂದೇ ಬರ್ತದೆ. ಕನ್ನಡದಲ್ಲಿ ಹೇಗೆ ಹೇಳ್ತೀವಿ ಅದೇ ತರ. ಅಹಂ ಮಿತ್ರಂ, ಅಹಂ ವೈದ್ಯಃ. ತ್ವಂ ಅಂದರೆ ನೀನು, ತ್ವಂ ಬಾಲಿಕಾ, ತ್ವಂ ಬಾಲಕಃ ಅಂತನೂ ಆಗ್ತದೆ. ಅಂದ್ರೆ ಎದುರುಗಡೆ ಇರುವವರ ಬಗ್ಗೆ ಹೇಳುವಂಥದ್ದು. ತ್ವಂ ಶಿಕ್ಷಿಕಾ, ತ್ವಂ ರಾಮಃ, ತ್ವಂ ಮಿತ್ರಂ, ತ್ವಂ ಲಕ್ಷ್ಮೀ. ಈ ರೀತಿಯಾಗಿ ಸರಳ ಶಬ್ದಗಳನ್ನ ಉಪಯೋಗಿಸಿಕೊಂಡು ಸರಳವಾಗಿ ವಾಕ್ಯಗಳನ್ನು ಮಾಡುವುದನ್ನು ನಾವು ಕಲಿಯಬಹುದು. ಧನ್ಯವಾದ.